ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಯತ್ನಾಳ್ ಮುಂದಿನ ನಡೆಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಕರ್ನಾಟಕ ಬಿಜೆಪಿಯಲ್ಲಿ ನಿರೀಕ್ಷೆ ಮಾಡದಂತಹ ಬೆಳವಣಿಗೆ. ಇವತ್ತು ಡೆಡ್ಲೈನ್, ನೋಟಿಸ್ 72 ಗಂಟೆಗಳಲ್ಲಿ ಉತ್ತರಿಸಬೇಕು ಅಂತ ಹೇಳಲಾಗಿತ್ತಲ್ಲ, ಈ ಡೆಡ್ಲೈನ್ ಹೊತ್ತಲ್ಲಿ ಬಿಗ್ ಶಾಕ್ ಕೊಡ್ತಿದ್ದಾರೆ ಯತ್ನಾಳ್. ಹಾಗಾದರೆ ಯತ್ನಾಳ್ ಎಕ್ಸಿಟ್, ಮುಂದಿನ ನಡೆ ಯಾವ ಕಡೆ ಅನ್ನುವಂಥ ಅತಿ ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಯತ್ನಾಳ್ ಈ ಹೊತ್ತಲ್ಲಿ ತಗೊಂಡಿರುವಂಥ ನಿರ್ಧಾರ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಭಾನುವಾರದಿಂದ ದಿಢೀರ್ ಬೆಳವಣಿಗೆಗಳಾಗ್ತಿದ್ದಾವೆ. ಭಾನುವಾರ ವಿಜಯೇಂದ್ರ ಅವ್ರನ್ನ ಕಾಲ್ ಮಾಡಿ ಕರೆಸ್ಕೊಂಡ್ರು ಅಮಿತ್ ಶಾ ನಡ್ಡ. ಮಾತುಕತೆ ಆಯಿತು. ಅದೆಲ್ಲ ಆಗ್ತಾ ಇದ್ದ ಹಾಗೆ ಯತ್ನಾಳ್ ಅವ್ರಿಗೆ 2ನೇ ನೋಟಿಸ್ ಬಂತು, ಶೋಕಾಸ್ ನೋಟಿಸ್. ಯಾಕೆ ನೀವು ಇಂತಹ ಪಕ್ಷ ವಿರೋಧಿ ಕೆಲಸ ಮಾಡ್ತಿದ್ದೀರಿ ಅಂತ, ಅಂದರೆ ಬಹಿರಂಗವಾಗಿ ವಾಗ್ದಾಳಿ ನಡೆಸೋದು, ಪಕ್ಷದ ಪ್ರಮುಖ ನಾಯಕರ ವಿರುದ್ಧ, ಅಧ್ಯಕ್ಷರ ವಿರುದ್ಧ, ಇವನ್ ಹೈಕಮಾಂಡ್ ನಾಯಕರ ವಿರುದ್ಧವೂ ಅವರು ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ಉಸ್ತುವಾರಿ ವಿಚಾರದಲ್ಲಿ ನಾಲಿಗೆ ಹರಿಬಿಟ್ಟಿದ್ರು. ಯಾಕೆ ಕ್ರಮ ಕೈಗೊಳ್ಳಬಾರ್ದು? ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ತೀವಿ, 72 ಗಂಟೆ ಒಳಗಡೆ ಉತ್ತರಿಸಿ, ಇಲ್ಲಾಂದರೆ ಕ್ರಮ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ನೋಟಿಸ್ ಬಂತು. ನೋಟಿಸ್ನ ಪ್ರತಿ, ಅಧಿಕೃತ ನೋಟಿಸ್ನ ಪ್ರತಿ ಮಾಧ್ಯಮಗಳಿಗೂ ಕೂಡ ಲಭ್ಯವಾಗಿದೆ, ನೋಡಿರ್ತೀರಿ ನೀವು. ಆದರೆ ನನಗೆ ಬರಬೇಕಾದಂಥ ರೂಪದಲ್ಲಿ ಬಂದಿಲ್ಲ. ಯತ್ನಾಳ್ ಹೇಳಿದ್ದಿದ್ದು ಅಧಿಕೃತ ನೋಟಿಸ್ ಬಂದಿಲ್ಲ, ಬಂದಾಗ ಉತ್ತರ ಕೊಡ್ತೀನಿ ಅಂತ ಮೊನ್ನೆ ಹೇಳಿದ್ರಲ್ವ. ಇವತ್ತಿಗೆ 72 ಗಂಟೆಗಳ ಗಡುವು ಮುಕ್ತಾಯವಾಗ್ತಿದೆ. ಇವತ್ತು ಸರಿಯಾದ ಕಾರಣ ಕೊಟ್ಟು ಯತ್ನಾಳ್ ಉತ್ತರ ಕೊಡದೇ ಇದ್ರೆ ಕಟ್ಟುನಿಟ್ಟಿನ ಕ್ರಮ ಯತ್ನಾಳ್ ವಿರುದ್ಧ ಜರುಗಿಸ್ತೀವಿ ಅಂತ ಅಲ್ವಾ ಹೇಳಿರೋದು. ಆದರೆ ನಾನು ಉತ್ತರವನ್ನು ಕೊಡಲ್ಲ ಅಂತ ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ದಾರೆ ಯತ್ನಾಳ್. ಇದು ತೀವ್ರ ಸಂಚಲನ ಸೃಷ್ಟಿ ಮಾಡಿದೆ ರಾಜ್ಯ ಬಿಜೆಪಿಯಲ್ಲಿ. ಇಂತಹ 100 ನೋಟಿಸ್ಗಳು ಬರ್ತವೆ, ಡೋಂಟ್ ಕೇರ್ ಇದೆ ನೇರ ಹೇಳಿರೋದು. ಅವರು ಓಪನ್ ಸ್ಟೇಟ್ಮೆಂಟು ಯತ್ನಾಳ್ ಅವ್ರದ್ದು. ಇಂತಹ ನೋಟಿಸ್ಗಳಿಗೆ ನಾನು ಸೆಡ್ಡು ಹೊಡಿತೀನಿ ಅನ್ನೋದನ್ನು ನೇರವಾಗಿ ಹೇಳ್ದಂಗಾಯ್ತು. 100 ನೋಟಿಸ್ಗಳು ಬರಬಹುದು, ನಾನು ಉತ್ತರ ಕೊಡಲ್ಲ, ನಾನು ಭಿನ್ನ ನಾಯಕ, ಎಲ್ಲರಂತಲ್ಲ ಅಂತ ಗುಡುಗಿದ್ದಾರೆ ಯತ್ನಾಳ್. ಅದರ ಅರ್ಥ ಏನು? ಹೈಕಮಾಂಡ್ ಯಾವುದೇ ಕ್ರಮವನ್ನು ಜರುಗಿಸಬಹುದು, ಅದೇನು ಮಾಡ್ತಾರೋ ಮಾಡ್ಕೊಳ್ಳಿ ಅಂತ ಸೆಡ್ಡು ಹೊಡೆದಿರೋದು. ನೋಡಿ ಏನೇನು ಹೇಳಿದ್ದಾರೆ. ಬಿಜೆಪಿ ವರಿಷ್ಠರು ನನಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಅಕಸ್ಮಾತ್ ಕೊಟ್ಟಿದ್ರು ಕೂಡ ನಾನು ಉತ್ತರವನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಹೊತ್ತಲ್ಲಿ ಯತ್ನಾಳ್ ಅವ್ರಿಗೆ ಕಡೆಯ ಚಾನ್ಸ್ ಅನ್ನುವಂತೆ ನೋಟಿಸ್ ಕೊಟ್ಟಿದ್ದಾಯ್ತು. ಆದರೆ ಯತ್ನಾಳ್ ಉತ್ತರಿಸಿಲ್ಲ. ಇಷ್ಟೆಲ್ಲ ಹೇಳಿದ ಮೇಲೆ ಜಗ್ಗೋ ಮಗ ನಾನಲ್ಲ, ಇಂಥ ನೋಟಿಸ್ಗೆ ನಾನು ಉತ್ತರನೂ ಕೊಡಲ್ಲ ಅಂತ ಹೇಳಿದ್ಮೇಲೆ ಹೈಕಮಾಂಡ್ಗೆ ಅವಮಾನ ಮಾಡ್ದಂಗೆ ಆಯಿತು. ಹೈಕಮಾಂಡನ್ನು ಬಾಯಿಗೆ ಬಂದಂಗೆ ಬೈದರೂ ಕೂಡ, ಯಾಕಂದರೆ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವ್ರಿಗೆ ಬೈದಿದ್ದಾರೆ. ಅವರು ಉಸ್ತುವಾರಿ ಕಳಿಸಿರೋದು ಯಾರು? ಹೈಕಮಾಂಡು. ನೋಟಿಸ್ ಕೊಟ್ಟಿರೋದು ಯಾರು? ಹೈಕಮಾಂಡು. ಈ ಎರಡೂ ವಿಚಾರಗಳಿಗೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅಂದರೆ ಅರ್ಥ ಏನು? ಹೈಕಮಾಂಡ್ಗೆ ಬೆಲೆ ಕೊಡ್ತಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಯತ್ನಾಳ್ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಂಡ ಮೇಲೂ ಹೈಕಮಾಂಡ್ ಕ್ರಮ ತಗೊಳ್ಳದೇ ಇದ್ರೆ ಹೈಕಮಾಂಡ್ ವೀಕೆಸ್ಟ್, ಅತ್ಯಂತ ದುರ್ಬಲ ಅಂತ ಆಗಿಬಿಡುತ್ತೆ. ಸೊ ಯತ್ನಾಳ್ ಉಚ್ಚಾಟನೆ ಕಟ್ಟಿಟ್ಟ ಬುತ್ತಿಯ. ಅದು ಗೊತ್ತಿದೆ ಯತ್ನಾಳ್ ಅವ್ರಿಗೆ, ನಾನು ಇಷ್ಟು ಮಾತಾಡಿದ್ರೆ ಏನು ಮಾಡಬಹುದು ಅಂತ ಗೊತ್ತಿದ್ದೇ ಈ ಮಾತಾಡ್ತಿದ್ದಾರೆ. ಹಾಗಾದರೆ ಯತ್ನಾಳ್ ಇದು ಬಗೆಹರಿಯೋ ಸಮಸ್ಯೆ ಅಲ್ಲ. ತನ್ನನ್ನು ಉಚ್ಚಾಟಿಸಿದ್ರೆ ಕೊನೆ ಪಕ್ಷ ಪಂಚಮಸಾಲಿ ಸಮುದಾಯ ಸಿಡಿದೇಳುವಂತಾಗಿ ನನ್ನ ಬೆನ್ನಿಗೆ ಒಕ್ಕೊರಲಿನಿಂದ ನಿಲ್ಲಬಹುದು, ಒಗ್ಗಟ್ಟಿನ ಧ್ವನಿ ಮೊಳಗಬಹುದು. ಆಗ ತಾನು ಸಮುದಾಯದ ನಾಯಕನಾಗಿ ಮತ್ತಷ್ಟು ಗಟ್ಟಿಯಾಗಿ ತನ್ನದೇ ಒಂದು ಪರ್ಯಾಯ ಶಕ್ತಿಯನ್ನು ಸ್ಥಾಪಿಸಬಹುದು ಅನ್ನೋ ಲೆಕ್ಕಾಚಾರವೋ ಗೊತ್ತಿಲ್ಲ. ಯತ್ನಾಳ್ ಕೆಲವು ದಿನಗಳ ಹಿಂದೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವು ಕೂಡ ರಿಪೋರ್ಟ್ ಮಾಡಿದ್ವಿ. ಪಕ್ಷ ಬಿಡ್ತಾರ ಯತ್ನಾಳ್, ಹೊಸ ಪಕ್ಷವನ್ನು ಸ್ಥಾಪಿಸ್ತಾರ ಅನ್ನುವಂಥ ಕುತೂಹಲಕಾರಿ ಪ್ರಶ್ನೆ ಅವರ ಸ್ಟೇಟ್ಮೆಂಟಿಂದ ಬಂದಿತ್ತು. ಏನಂತ? ವಿಜಯೇಂದ್ರನನ್ನೇ ಮುಂದುವರಿಸ್ತಾರೆ ಅಧ್ಯಕ್ಷ ಕುರ್ಚಿಯಲ್ಲಿ ಅನ್ನೋದೇ ಆದರೆ ನಮ್ಮ ದಾರಿ ನಾವು ನೋಡ್ಕೊಳ್ಬೇಕಾಗತ್ತೆ ಅಂತ. ಈ ಅರ್ಥದ ಮಾತುಗಳು ಬರ್ತಾ ಇದ್ದ ಹಾಗೆ ಯತ್ನಾಳ್ ಪ್ಲಾನ್ ಬಿ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಕುತೂಹಲ ಗರಿಗೆದರ್ತು. ಕಡೆಯ ಚಾನ್ಸ್ ಅನ್ನುವಂಥ ಯತ್ನಾಳ್ ಟೀಮು ಕಾಯ್ತಿತ್ತೇನೋ. ಕೊನೆ ಪಕ್ಷ ನಮ್ಮಲ್ಲಿ ಯಾರನ್ನೂ ಮಾಡಬೇಕಾಗಿಲ್ಲ, ವಿಜಯೇಂದ್ರ ಇಳಿಸಿ ಸೋಮಣ್ಣವರನ್ನೋ ಅಥವಾ ಯಾರೋ ಸೀನಿಯರ್ಸು ಇಲ್ಲ RSS ಕಡೆಯವ್ರನ್ನ ಮಾಡಿದ್ರೂ ನಮಗೆ ಪರವಾಗಿಲ್ಲ ಅಂತ ಆ ಆಪ್ಷನ್ನಿಗೆ ಓಡಾಡಿದ್ದು ಅದಕ್ಕೇನೆ. ಯಾರನ್ನಾದರೂ ಮಾಡಿ ಯಾವುದೋ ಒಂದು ಹೊಸ ಮುಖ ಅನ್ನೋ ಥರದಲ್ಲಿ RSS ತಂದು ಕೂರಿಸಿಬೇಕಿದ್ರೆ, ಅಥವಾ ಬಿಜೆಪಿಯಲ್ಲಿ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ಜನಕ್ಕಷ್ಟೆಲ್ಲ ಮುಖ ಪರಿಚಯ ಇರಲ್ಲ, ಆದರೆ ಸಂಘಟನೆ ಸಂಘದ ಜೊತೆಗೆ ಸಂಪರ್ಕ ಅಂತ ಬಂದಾಗ ಇರ್ತಾರೆ ಆ ರೀತಿಯ ನಾಯಕರು. ಬಿಜೆಪಿಯಲ್ಲಿ ಬೇಕಾದಷ್ಟು ಜನ ಇರ್ತಾರೆ, ಅಂಥವ್ರನ್ನ ಕೂರಿಸಿ, ಇಲ್ಲ ಸೀನಿಯರ್ ಸೋಮಣ್ಣ ಕೂರಿಸಿ, ಈ ಬಗೆಯ ಆಪ್ಷನ್ಸನ್ನು ಕೊಡ್ತಾ ಇದ್ದಾರೆ. ಅದಕ್ಕೂ ಹೈಕಮಾಂಡ್ ಸೊಪ್ಪು ಹಾಕದೆ ಹೋದರೆ
ಹೈಕಮಾಂಡ್ ರೆಬಲ್ ಬಣಕ್ಕೆ ಮೊನ್ನೆ ಮೀಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ಬಾಗಿಲು ಕ್ಲೋಸ್ ಮಾಡ್ತು. ಎಂಥ ಮುಜುಗರ ಆಗಿದೆ ನಮಗೆ ಅಂದರೆ ಪ್ರಾಣನೇ ಬೇಡ, ಅಂಥ ಮುಜುಗರ ಆಗಿದೆ ಅನ್ನೋದನ್ನು ಮಾತಾಡ್ಕೊಂಡು ಓಪನ್ ಆಗಿ ಯತ್ನಾಳ್ ಅವರೇ ಈ ವಿಚಾರ ಹೇಳ್ಕೊಂಡು ಬಂದರು ವಾಪಸ್ಸು. ಅಷ್ಟು ಮುಜುಗರ ಆಗಿದೆ ಇವತ್ತು ಹೈಕಮಾಂಡ್ ಮೇಲೆ ಅಂತ. ಸೊ ಮನಸ್ಸಿಗೆ ತಗೊಂಡಿದ್ದಾರೆ ಯತ್ನಾಳ್ ಅವರು. ಹೈಕಮಾಂಡ್ ತಮಗೆ ಬೆಲೆ ಕೊಡ್ತಿಲ್ಲ, ತಮ್ಮ ನಾಯಕತ್ವಕ್ಕೆ ಅವಕಾಶ ಇಲ್ಲ, ಕುಟುಂಬ ರಾಜಕಾರಣಕ್ಕೆ ಮತ್ತೆ ಮಣೆ ಹಾಕಿದೆ, ಮೋದಿಯವರು ಹೇಳೋದೊಂದು ಮಾಡೋದೊಂದು ಅನ್ನೋ ರೀತಿಯಲ್ಲಿ ಯತ್ನಾಳ್ ಮೋದಿ ವಿರುದ್ಧವೇ ಸಿಡಿದಿದ್ರ. ಸಿ ಟಿ ರವಿ ಅವರು ಇರಬಹುದು, ಯತ್ನಾಳ್ ಇರಬಹುದು, ಸುಮಾರು ಜನ ನಾಯಕರು ಹೆಚ್ಚು ಜಪ ಮಾಡೋದು ಯೋಗಿಯನ್ನ. ಮೊನ್ನೆ ಮೀಟಿಂಗಲ್ಲಿ ಅದು ಒಂದು ವಿಷಯ ಬಂತಲ್ಲ, ರಾಧಾ ಮೋಹನ್ ದಾಸ್ ಅವರು ಸಿ ಟಿ ರವಿ ಅವರು ಕ್ಲಾಸ್ ತಗೊಂಡ್ರು. ಯೋಗಿ ಪಿ ಎಂ ಆಗಬೇಕು ಅಂತಿರಂತೆ, ಯಾರು ನಿಮಗೆ ಹೇಳಿದ್ದು, ಪರ್ಮಿಷನ್ ಕೊಟ್ಟಿದ್ದು ಯಾರು ಅನ್ನುವಂಥ ಕ್ಲಾಸ್ ತಗೊಂಡ್ರು ಅನ್ನೋ ಸುದ್ದಿ ಬಂತು ಹೊರಗಡೆ. ಸೊ ಹೈಕಮಾಂಡ್ ಮಟ್ಟದಲ್ಲಿಯೂ ಹಲವು ವಿಚಾರಗಳಿರ್ತವೆ. ಹೈಕಮಾಂಡ್ ಕಣ್ಣು ಕೆಂಪು ಮಾಡುವಂಥ ವಿಚಾರಗಳು ಅದೆಲ್ಲ ಸದ್ದು ಮಾಡಿದ್ಯಾ? ಸಂತೋಷ್ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಬೇರೆ ಲೆಕ್ಕಾಚಾರ ಹಾಕಿದ್ಯಾ ಗೊತ್ತಿಲ್ಲ. ಹಲವು ಆಯಾಮಗಳಿವೆ. ಬಟ್ ಯತ್ನಾಳ್ ಅವರು ಮಾತ್ರ ಈಗ ಹೈಕಮಾಂಡ್ ಮೇಲೆ ಮುನಿಸ್ಕೊಂಡಿದ್ದು ಸೆಡ್ ಹೊಡೆಯೋಕೆ ರೆಡಿ ಆಗಿದ್ದಾರೆ. ಹೈಕಮಾಂಡ್ ತನ್ನ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅದು ಇನ್ನೊಂದು ಟ್ವಿಸ್ಟ್ ತಗೊಳ್ಳಿ ಅಂತಾನೆ ಕಾಯ್ತಿದ್ದಂಗೆ ಕಾಣಿಸ್ತಾ ಇದೆ. ಸೊ ಇವತ್ತು ಡೆಡ್ ಲೈನ್ ಮುಗಿತಾ ಇದೆ. ಇವತ್ತು ಕ್ರಮ ಆಗದಿದ್ದರೆ ಹೈಕಮಾಂಡ್ಗೆ ಕೆಟ್ಟ ಹೆಸರು. ಏನು ನೋಟಿಸ್ ಕೊಟ್ಟಿದ್ಯಾಕೆ ಮತ್ತೆ ಕ್ರಮ ಕೈಗೊಳ್ತೀವಿ ಅಂತ ಕೊಟ್ಟ ಮೇಲೆ ದಮ್ಮಿಲ್ಲ ಅಂತ ಆಗ್ಬಿಡುತ್ತೆ. ತಗೊಳ್ಳಿ ಅಂತಾನೆ ಹೈಕಮಾಂಡ್ ಆ್ಯಕ್ಷನ್ ತಗೊಳ್ಳಿ ಅಂತಾನೆ ಯತ್ನಾಳ್ ಕಾಯ್ತಿದ್ದಾರೆ ಅನ್ನೋದು ವೆರಿ ಕ್ಲಿಯರ್. ಸೊ ವಿಜಯೇಂದ್ರ ಕಥೆ ಏನು ಮುಂದೆ? ಅಧ್ಯಕ್ಷರನ್ನಾಗಿ ಮುಂದುವರಿಸಿ ಯತ್ನಾಳ್ಗೆ ಶಾಕ್ ಕೊಟ್ಟು ಒಂದು ಸಮುದಾಯ ಸಿಡಿದಿದ್ರೂ ಪರವಾಗಿಲ್ಲ, ಒಬ್ಬ ನಾಯಕನನ್ನು ಕಳ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ ಅನ್ನುವ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೋ, ಅಥವಾ ಈಗ ತಟಸ್ಥ ಬಣದವರು ಸೀನಿಯರ್ಸು ಕೇಳ್ತಿರೋ ರೀತಿಯಲ್ಲಿ ಇಬ್ಬರು ಬೇಡ ಮೂವರನ್ನು ಯಾರನ್ನಾದರೂ ತಂದು ಕೂರಿಸಿ ಅನ್ನುವಂಥ ಆಪ್ಷನ್ನನ್ನು ಓಪನ್ ಇದೆ, ಆಪ್ಷನ್ ಅಂತ ಹೇಳಲಾಗ್ತಿದೆ. ಅದ್ರ ಕಡೆಗೆ ಯೋಚಿಸತ್ತೋ? ಈ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಯತ್ನಾಳ್ ವಿರುದ್ಧ ಇವತ್ತು ಹೈಕಮಾಂಡ್ನ ನಡೆ ಏನು ಅನ್ನೋದು ಗೊತ್ತಾಗುತ್ತೆ. ಯತ್ನಾಳ್ ಅಂತೂ ಈಗ ಹೈಕಮಾಂಡ್ ವಿರುದ್ಧವೇ ತೊಡೆ ತಟ್ಟಿದ್ದಾರೆ ಅನ್ನೋದು ವೆರಿ ವೆರಿ ಕ್ಲಿಯರ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.